ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಇವತ್ತು ಅಮ್ಮ ನೋಡಿ ಊರಿಂದ ಏನೇನು ಕೊಟ್ಟು ಕಳಿಸಿದ್ದಾರೆ, ಊರಿಂದ ಎಷ್ಟು ಐಟಮ್ ಬಂದಿದೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನೋಡ್ಕೊಬರೋಣ. ಇಲ್ಲಿ ನೋಡಿ ಏನೇನು ಕಳಿಸಿದ್ದಾರೆ ಅಮ್ಮ. ಸೌತೆಕಾಯಿ ಅಂದರೆ ತೋಟದಲ್ಲಿ ಹಾಕಿದ್ದು. ನಮ್ಮ ಯಜಮಾನರು ಊರಿಗೆ ಹೋಗಿದ್ರು, ನನ್ನ ದೊಡ್ಡ ಮಗನೂ ಬಂದಿದ್ದಾನೆ. ಹಾಗಾಗಿಬಿಟ್ಟು ಮೂಲಂಗಿ, ಸೌತೆಕಾಯಿ ಮತ್ತು ಹಾಗಲಕಾಯಿ ಕೊಟ್ಟಿರೋದು. ಇದು ಹುಳಿ ಸೊಪ್ಪು ಗೊತ್ತು ಎಲ್ಲರಿಗೂ, ಅಂದರೆ ಉತ್ತರ ಕರ್ನಾಟಕ ಕಡೆ ಹುಳಿ ಸೊಪ್ಪು ಅಂದರೆ ಪುಂಡಿನ ಪಲ್ಯ ಅಂತಾರೆ. ಈ ಪುಂಡಿ ಪಲ್ಯ ಅಂದರೆ ತುಂಬ ಫೇವ್ರೇಟು. ಹಾಗಾಗಿಬಿಟ್ಟು ನಮ್ಮಮ್ಮ ತೋಟದಲ್ಲಿ ಹಾಕಿದೆಲ್ಲ ಬಿಡಿಸ್ಬಿಟ್ಟು ಕವರ್ಗೆ ಹಾಕಿ ಕೊಟ್ಟು ಕಳಿಸಿರೋದು. ಇದು ಚಿಲ್ಕರೆ ಸೊಪ್ಪು ಅಂತಾರೆ ಬೆಂಗಳೂರಲ್ಲಿ, ಕಿರ್ಸಲ್ ಸೊಪ್ಪು. ಮತ್ತು ಚಾಕತ್ತು ಸೊಪ್ಪನ್ನು ಸ್ವಲ್ಪ ಕಳಿಸಿದ್ದಾರೆ. ಚಾಕತ್ತಲ್ಲ, ಇದು ಹುಳಿ ಸೊಪ್ಪು ಅಂತಾರೆ ಊರ ಕಡೆ, ಹುಳಿ ಸೊಪ್ಪು. ಮತ್ತು ದಂಟಿನ ಸೊಪ್ಪು ಇಷ್ಟೆಲ್ಲ ಕಳಿಸಿದ್ದಾರೆ. ಇದು ಏನು ಸೊಪ್ಪು ಅಂದರೆ ಹತ್ತರಕಿ ಪಲ್ಯ ಅಂತಾರೆ. ಇದಕ್ಕೆ ಬೀಜನೇ ಇರಲ್ಲ, ತಾನಾಗೆ ನೆಲದಲ್ಲಿ ಹುಟ್ಟುತ್ತೆ. ಯಾವುದೇ ಬೆಳೆ ಹಾಕಿದರೂ ಈ ಸೊಪ್ಪನ್ನು ಬರುತ್ತೆ. ಹತ್ತರಕಿ ಪಲ್ಯದ್ದು. ಇಷ್ಟು ಮೆಣಸಿಕಾಯಿ ಕೊಟ್ಟು ಕಳಿಸಿದ್ದಾರೆ. ಮತ್ತು ಇಷ್ಟು ನಿಂಬೆಹಣ್ಣು, ಬ್ರೆಡ್ಡು, ಮತ್ತು ಇಷ್ಟು ಮಿಕ್ಸ್ಚರ್ ಕಳಿಸಿದ್ದಾರೆ. ಇಷ್ಟು ಬ್ರೆಡ್ಡು, 2 ಬ್ರೆಡ್ ಇದೆ. ಮತ್ತು ಇಷ್ಟು ಸಾಂಬಾರು ಪೌಡ್ರ್ ಅಂದರೆ ಉತ್ತರ ಕರ್ನಾಟಕದ ಮಸಾಲೆ ಖಾರದ ಪೌಡ್ರ್ ಕಳಿಸಿದ್ದಾರೆ ಸ್ನೇಹಿತರೆ ಅಮ್ಮ. ಹಾಗಾಗಿಬಿಟ್ಟು ನಾನು ಇವತ್ತು ಊರಿಂದ ಎಷ್ಟು ಐಟಮ್ ಬಂತು, ಏನೇನು ಕೊಟ್ಟು ಕಳಿಸಿದ್ರು ನಮ್ಮಮ್ಮ ಅಂತ ನಾನು ನಿಮಗೆ ಇವತ್ತು ವಿಡಿಯೋದಲ್ಲಿ ಶೇರ್ ಮಾಡೋಕ್ಕಂತ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಗೋಧಿ ಹಸಿಟ್ಟು, ಜೋಳದ ಹಸಿಟ್ಟು ಕೊಟ್ಟು ಕಳಿಸೈತೆ. ಹಸಿಟ್ಟುಗಳು ಬಾಕ್ಸ್ ಹಾಕ್ಕೊಂಡಿದ್ದೀನಿ, ಹಾಗಾಗಿಬಿಟ್ಟು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನೋಡಿ ಇಷ್ಟು ಪುಡಿ, ಮತ್ತು ಬ್ರೆಡ್ಡು, ಮಿಕ್ಸ್ಚರು, ನಿಂಬೆಹಣ್ಣು, ಹುಳಿ ಸೊಪ್ಪು ಅಂದರೆ ಪುಂಡಿ ಪಲ್ಯ. ಅದು ಪುಂಡಿ ಪಲ್ಯ ಅಂದರೆ ಇಲ್ಲಿ ಬೆಂಗಳೂರಲ್ಲಿ ಸ್ವಲ್ಪ ಕಪ್ಪು ದಂಟ ಬರುತ್ತಲ್ಲ, ಆ ಥರ ಸಿಗುತ್ತೆ. ಊರ ಕಡೆ ಅಂದರೆ ನಾಟಿ ಥರ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಆ ಥರ ಸೊಪ್ಪನ್ನು ಸಿಗುತ್ತೆ ಸ್ನೇಹಿತರೆ. ಹಾಗಾಗಿಬಿಟ್ಟು ನೋಡಿ ಇಷ್ಟು ನಿಂಬೆಹಣ್ಣು, ಅಂದರೆ ನಿಂಬೆಹಣ್ಣು ಗಿಡ ಇದೆ ಅಪ್ಪ ಅವ್ರದ್ದು. ಹಾಗಾಗಿಬಿಟ್ಟು ಇಷ್ಟು ನಿಂಬೆಹಣ್ಣು ಕೊಟ್ಟು ಕಳಿಸಿದ್ದಾರೆ. ನೋಡಿ ಇಷ್ಟೆಲ್ಲ ಐಟಮ್ ನನಗೆ ಊರಿಂದ ಒಂದು ತಿಂಗಳಿಗೆ ಒಂದು ಸತಿ ಇಷ್ಟೊಂದು ಐಟಮ್ ಬರುತ್ತೆ. ಇದು ಹತ್ತರಕಿ ಪಲ್ಯ ಅಂತಾರೆ. ಇದಕ್ಕೂ ರೊಟ್ಟಿ ಜೊತೆ ನಾವು ತಿನ್ನೋದು ಸ್ನೇಹಿತರೆ. ಇದು ಹುಳಿ ಸೊಪ್ಪು ಬಿಡಿಸಿದ್ದೀನಿ ಪಲ್ಯ ಮಾಡೋಕ್ಕೆ. ಇದು ದಂಟಿನ ಸೊಪ್ಪಿದೆ, ಅದನ್ನೂ ಪಲ್ಯ ಮಾಡ್ತೀನಿ. ಎಷ್ಟು ಗಲೀಜಿದೆ ನೋಡಿ, ಕ್ಲೀನಾಗಿ ಮಾಡ್ಕೊತಾ ಇದ್ದೀನಿ. ಏನೇನು ಕಳಿಸಿದ್ದಾರೆ ಅಂತ ನೋಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.